ಎಲ್ಲರಿಗೂ ನಮಸ್ಕಾರ. ಜಿ ಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS 2ನಲ್ಲಿ ಜಿ ಪಿ ಎಫ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಜಿ ಪಿ ಎಫ್ ಇನ್ಶೂರೆನ್ಸ್ ಮೊತ್ತವನ್ನು ಯಾವ ರೀತಿಯಾಗಿ ಆ್ಯಡ್ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಹಾಗಾದರೆ ಮೊದಲಿಗೆ ನಾವು HRMS 2 ಲಾಗಿನ್ ಮಾಡಿದ ನಂತರ ಇನಿಷಿಯೇಟರ್ ರೋಲಿಗೆ ಬಂದುಬಿಟ್ಟು ಇದರಲ್ಲಿ ಇನ್ಶೂರೆನ್ಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಒಂದು ಸ್ಕ್ರೀನ್ನಲ್ಲಿ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಇನ್ಶೂರೆನ್ಸ್ ಮೆನುವಿನಲ್ಲಿ ಸಬ್ ಮೆನುವಾದಂಥ ಇನ್ಶೂರೆನ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಶೂರೆನ್ಸ್ ಲಿಸ್ಟ್ ಎಂಬ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಸ್ಕ್ರೀನ್ನಲ್ಲಿ ಆ ಒಂದು ಕಚೇರಿಗೆ ಸಂಬಂಧಪಟ್ಟಂಥ ಎಲ್ಲ ಎಂಪ್ಲಾಯಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ಸರ್ಚ್ ಎಂಪ್ಲಾಯ್ ಬೈ KGID ಇದ್ದಲ್ಲಿ ಇನ್ಶೂರೆನ್ಸ್ ಡೀಟೇಲನ್ನು ಮೋಡಿಫೈ ಮಾಡಬೇಕಾದಂಥ ಸಿಬ್ಬಂದಿಯ KGID ಸಂಖ್ಯೆ ಅಥವಾ ಹೆಸರಿನ ಮೊದಲನೆಯ 3 ಆಲ್ಫಾಬೆಟ್ಸ್ಗಳನ್ನು ನಮೂದಿಸಿ ಈ ಒಂದು ಸ್ಕ್ರೀನ್ನಲ್ಲಿ ಸರ್ಚ್ ಮಾಡಿದ ಈ ಎಂಪ್ಲಾಯ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ಆ್ಯಕ್ಟಿವ್ ಪಾಲಿಸೀಸ್ ಆಗಿರಬಹುದು, ಅದೇ ರೀತಿಯಾಗಿ ಟೋಟಲ್ ನಂಬರ್ ಆಫ್ ಮ್ಯಾಚೂರ್ಡ್ ಪಾಲಿಸಿ ಆಗಿರಬಹುದು, ಅದೇ ರೀತಿಯಾಗಿ ಟೋಟಲ್ ಆ್ಯಕ್ಟಿವ್ ಪಾಲಿಸಿ ಮಂತ್ಲಿ ಅಮೌಂಟನ್ನು ಸಹ ನೋಡಬಹುದು. ಈ ಒಂದು ಸ್ಕ್ರೀನ್ನಲ್ಲಿ ಆ್ಯಕ್ಷನ್ನಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಂಪ್ಲಾಯ್ ಡೀಟೇಲ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಡೀಟೇಲ್ಸನ್ನು ಸಹ ನೋಡಬಹುದು. ಇನ್ಶೂರೆನ್ಸ್ ಡೀಟೇಲ್ನಲ್ಲಿ ಆ್ಯಕ್ಟಿವ್ ಪಾಲಿಸೀಸ್ ಆಗಿರಬಹುದು, ಅದೇ ರೀತಿಯಾಗಿ ಮ್ಯಾಚೂರ್ಡ್ ಪಾಲಿಸಿಗಳ ಡೀಟೇಲನ್ನು ಸಹ ನೋಡಬಹುದು. ಆ್ಯಕ್ಟಿವ್ ಪಾಲಿಸಿ ಇದ್ದಲ್ಲಿ ಇನ್ಶೂರೆನ್ಸ್ ಟೈಪ್ನಲ್ಲಿ GPF, ಅದೇ ರೀತಿಯಾಗಿ ಪಾಲಿಸಿ ನಂಬರ್ ಆಗಿರಬಹುದು, ಸ್ಟಾರ್ಟ್ ಡೇಟ್ ಆಗಿರಬಹುದು, ಅದೇ ರೀತಿಯಾಗಿ ಮಂತ್ಲಿ ಪ್ರೀಮಿಯಂ ಅಮೌಂಟನ್ನು ನೋಡಬಹುದು. ಆ್ಯಕ್ಷನ್ನಲ್ಲಿ ಐಕಾನ್, ಅದೇ ರೀತಿಯಾಗಿ ಪೆನ್ಸಿಲ್ ಐಕಾನನ್ನು ನೋಡಬಹುದು. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇನ್ಶೂರೆನ್ಸ್ ಡೀಟೇಲ್ನಲ್ಲಿ ಎಕ್ಸಿಸ್ಟಿಂಗ್ ಮಂತ್ಲಿ ಪ್ರೀಮಿಯಂ ಮೊತ್ತ, ಅಂದರೆ ಈಗಾಗಲೇ ಪ್ರತಿ ಮಾಹಿ ಕಟಾವಣೆ ಆಗುತ್ತಿರುವಂಥ GPF ಇನ್ಶೂರೆನ್ಸ್ ಮೊತ್ತವನ್ನು ನೋಡಬಹುದು. ಅದೇ ರೀತಿಯಾಗಿ ಮಂತ್ಲಿ ಪ್ರೀಮಿಯಂ ಅಮೌಂಟ್, ಎಂಟರ್ ಮಂತ್ಲಿ ಪ್ರೀಮಿಯಂ ಅಮೌಂಟ್ ಇದ್ದಲ್ಲಿ ಬದಲಾವಣೆ ಮಾಡಬೇಕಾದಂಥ GPF ಮೊತ್ತವನ್ನು ನಮೂದಿಸಬೇಕು. GPF ಮೊತ್ತವನ್ನು ನಮೂದಿಸಿ ರಿಮಾರ್ಕನ್ನು ನಮೂದಿಸಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಸ್ಕ್ರೀನ್ ಬರುವುದು. ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುವುದು. ವೆರಿಫೈಯರ್ ರೋಲಿಗೆ ಬಂದು ಇನ್ಶೂರೆನ್ಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ರೋಲ್ ಇದ್ದಲ್ಲಿ ವೆರಿಫೈಯರ್ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಬಾಕ್ಸ್ ಸ್ಕ್ರೀನಿಗೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಇನ್ಶೂರೆನ್ಸ್ GPF ಅಪ್ಡೇಟ್ ರಿಕ್ವೆಸ್ಟನ್ನು ನೋಡಬಹುದು. ಆ್ಯಕ್ಷನ್ ಇದ್ದಲ್ಲಿ ಐಕಾನ್, ಪೆನ್ಸಿಲ್ ಐಕಾನನ್ನು ನೋಡಬಹುದು. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ್ಯಕ್ಷನ್ ಇದ್ದಲ್ಲಿ ಆಕ್ಸೆಪ್ಟ್ ಎಂದು ಸೆಲೆಕ್ಟ್ ಮಾಡಿ
ರಿಮಾರ್ಕನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಮೆಸೇಜ್ ಡಿಸ್ಪ್ಲೇ ಆಗುವುದು. ಎಸ್ ಎಂದು ಕ್ಲಿಕ್ ಮಾಡಿ ಸೆಂಡ್ ಸಕ್ಸಸ್ಫುಲ್ ಎಂಬ ಸಂದೇಶ ಡಿಸ್ಪ್ಲೇ ಆಗುವುದು. ನಂತರ ಅಪ್ರೂವರ್ ರೋಲಿಗೆ ಬಂದುಬಿಟ್ಟು ಇನ್ಶೂರೆನ್ಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ರೋಲ್ ಇದ್ದಲ್ಲಿ ಇನ್ಶೂರೆನ್ಸ್ ಅಪ್ರೂವರ್ ಅನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಬಾಕ್ಸ್ನಲ್ಲಿ ವೆರಿಫೈಡ್ ಸೆಂಡ್ ಮಾಡಿದಂಥ GPF ಅಪ್ಡೇಟ್ ರಿಕ್ವೆಸ್ಟ್ ಅನ್ನು ನೋಡಬಹುದು. ಆಕ್ಷನ್ ಇದ್ದಲ್ಲಿ ಐಕಾನ್, ಅದೇ ರೀತಿಯಾಗಿ ಪೆನ್ಸಿಲ್ ಐಕಾನ್ ಅನ್ನು ನೋಡಬಹುದು. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಕ್ಷನ್ ಇದ್ದಲ್ಲಿ ಅಕ್ಸೆಪ್ಟ್ ಎಂದು ಸೆಲೆಕ್ಟ್ ಮಾಡಿ ರಿಮಾರ್ಕ್ ಅನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಮೆಸೇಜ್ ಡಿಸ್ಪ್ಲೇ ಆಗುವುದು. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಎಕ್ಸೆಪ್ಟೆಡ್ ಸಕ್ಸಸ್ಫುಲ್ ಎಂಬ ಸಂದೇಶ ಡಿಸ್ಪ್ಲೇ ಆಗುತ್ತದೆ. GPF ಇನ್ಶೂರೆನ್ಸ್ ಮೊತ್ತವನ್ನು ಅಪ್ಡೇಟ್ ಮಾಡಿದ ನಂತರ ವೇತನ ಬಿಲ್ಲಿನಲ್ಲಿ ಎಫೆಕ್ಟ್ ಆಗಲು ರೀಪ್ರೊಸೆಸ್ ಪ್ರಕ್ರಿಯೆಯನ್ನು ಮಾಡಬೇಕು. ಹಾಗಾದರೆ ರೀಪ್ರೊಸೆಸ್ ಪ್ರಕ್ರಿಯೆಯನ್ನು ಮಾಡಲು ಇನಿಷಿಯೇಟರ್ ರೋಲಿಗೆ ಬಂದುಬಿಟ್ಟು ಪೇರೋಲ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಮೆನುವಿನಲ್ಲಿ ಸಬ್ ಮೆನು ಆದಂಥ ಡ್ರಾಫ್ಟ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಯಾಲರಿ ಮಂತ್ ಇಯರ್ ಅನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೋಡಿಫೈ ಮಾಡಿದಂಥ ಬಿಲ್ಲಿನ ಅಂದರೆ GPF ಬದಲಾವಣೆ ಮಾಡಿದಂಥ ಬಿಲ್ಲಿನ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ರೀಪ್ರೊಸೆಸ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಸ್ಕ್ರೀನ್ ಬರುವುದು. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಡ್ಯಾಶ್ ಬೋರ್ಡ್ಗೆ ಬಂದುಬಿಟ್ಟು ಮರಳಿ ಪೇರೋಲ್ ಮಾಡ್ಯೂಲ್ಗೆ ಬಂದು ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಮೆನುವಿನಲ್ಲಿ ಸಬ್ ಮೆನು ಆದಂತಹ ಡ್ರಾಫ್ಟ್ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಯಾಲರಿ ಮಂತ್ ಇಯರ್ ಅನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರೀಪ್ರೊಸೆಸ್ ಮಾಡಿದಂಥ ಬಿಲ್ಲಿನ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಪೇಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ವೇತನ ಡ್ರಾಫ್ಟ್ ಬಿಲ್ಲಿನಲ್ಲಿ ಇನ್ಶೂರೆನ್ಸ್ ಮೊತ್ತ ಮೋಡಿಫೈ ಮಾಡಿದಂಥ GPF ಇನ್ಶೂರೆನ್ಸ್ ಮೊತ್ತ ಎಫೆಕ್ಟ್ ಆಗಿರುವುದನ್ನು ನೋಡಬಹುದು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.